ವಿಜಯಪುರದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ರಾಯಣ್ಣನ ಜಾತ್ರೆ, ದೇಶಭಕ್ತಿ ಸಾರಿದ ವಿಶಿಷ್ಟ ಕಾರ್ಯಕ್ರಮ. ವಿಜಯಪುರ ಕೆಚ್ಚೆದೆಯ ಕನ್ನಡಿಗ, ಅಪ್ರತಿಮ ಹೋರಾಟಗಾರ ಹಾಗೂ ಆಂಗ್ಲರಿಗೆ ಸಿಂಹ ಸ್ವಪ್ನವಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ನೆನಪಿನಲ್ಲಿ ವಿಜಯಪುರ ನಗರದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ರಾಯಣ್ಣನ ಜಾತ್ರೆಯನ್ನ ಆಯೋಜಿಸಲಾಗಿತ್ತು. ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ರಾಯಣ್ಣನ ಅಭಿಮಾನಿಗಳು ಹಾಗೂ ಆಲುಮತ ಸಮಾಜದ ಮುಖಂಡರು ಸ್ವಯಂ ಪ್ರೇರಿತವಾಗಿ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ದೇಶಭಕ್ತಿ, ಧೈರ್ಯ, ಹೋರಾಟ ಹಾಗೂ ತ್ಯಾಗದ ಸಂದೇಶವನ್ನ ಯುವ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜಾತ್ರೆಯನ್ನ ಆಯೋಜಿಸಲಾಗಿತ್ತು. ಯಾವುದೇ ರಾಜಕೀಯ ಸ್ಪರ್ಶವಿಲ್ಲದೆ ಸಂಪೂರ್ಣವಾಗಿ ರಾಯಣ್ಣನ ದೇಶಭಕ್ತಿ ಮತ್ತು ಹೋರಾಟದ ಚರಿತ್ರೆಯನ್ನ ಬಿಂಬಿಸುವ ಕಾರ್ಯಕ್ರಮವಾಗಿ ಇದು ಗಮನವನ್ನ ಸೆಳೆಯಿತು. ರಾಯಣ್ಣ ಎಂಬ ಹೆಸರು ಕೇವಲ ವ್ಯಕ್ತಿಯ ಹೆಸರಲ್ಲ, ಅದು ಶಕ್ತಿ, ಶೌರ್ಯ, ದೇಶಭಕ್ತಿ ಮತ್ತು ಹೋರಾಟದ ಪ್ರತೀಕ ಎಂಬ ಸಂದೇಶವನ್ನ ಕಾರ್ಯಕ್ರಮದಲ್ಲಿ ಸಾರಲಾಯಿತು. ಈ ಸಂದರ್ಭದಲ್ಲಿ ಆಲುಮತ ಸಮಾಜದ ಸ್ವಾಮೀಜಿಗಳು, ಸಮಾಜದ ಮುಖಂಡರು ಹಾಗೂ ರಾಯಣ್ಣನ ಅಪಾರ ಅಭಿಮಾನಿಗಳು ಸೇರಿದಂತೆ ಆಲುಮತ ಸಮಾಜದ ಬಂಧು ಬಳಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಯುವಜನರಲ್ಲಿ ದೇಶಭಕ್ತಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಆದರ್ಶಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಆಯೋಜಿಸಿದ್ದ ರಾಯಣ್ಣನ ಜಾತ್ರೆ ವಿಜಯಪುರದಲ್ಲಿ ವಿಶೇಷ ಗಮನವನ್ನು ಸೆಳೆಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸ್ಮರಣಾರ್ಥವಾಗಿ ಇವತ್ತು ವಿಜಯಪುರದ ಮಹಾನಗರದಲ್ಲಿ ಆಗಸ್ಟ್ 23ನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ಪ್ರತಿ ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟು ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ಲಕ್ಷೋಪಲಕ್ಷ ರೀತಿಯಲ್ಲಿ ಯುವಕರ ಸಮೂಹ ಹರಿದು ಬಂದಿರ್ತದಂತ ನೋಡಿದ್ರೆ ಇವತ್ತು ಬಹಳ ಖುಷಿ ಆಗ್ತದೆ. ಯುವಕರುಗಳೆಲ್ಲರೂ ಕೂಡ ಸಂಘಟಿತರಾಗ್ತಾ ಇದ್ದಾರೆ. ಬರುವಂತಹ ದಿನಮಾನದೊಳಗೆ ಏನಾದರೂ ಬದಲಾವಣೆ ಆಗ್ತಿದ್ರೆ ಅಂದ್ರೆ ಇತಿಹಾಸ ಆಗ್ಬೇಕಾಗಿತ್ತು ಅಂದ್ರೆ ಅದು ಯುವಕರಿಂದ ಅದಕ್ಕೊಂದು ಮುನ್ನೋಟದ ಕಾರ್ಯಕ್ರಮ ಇದು ರಾಯಣ್ಣನ ಜಾತ್ರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಬಂತು. ಅದಕ್ಕಿಂತಲೂ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಂದ್ರೆ ಇದು ಪ್ರಕೃತಿ. ಅದಕ್ಕೆ ಬೆಳಗ್ಗೆ ನೋಡಿದ್ರೆ ಮಳೆ ಬರ್ಬಹುದು ಅನ್ನುವಂಥದ್ದು, ಮಳೆ ಬಂದೇ ಬಿಟ್ಟಿತ್ತು. ಆದ್ರೆ ಆ ರಾಯಣ್ಣ ಯಾವುದೂ ಕೂಡ ಸ್ವಾರ್ಥ ಇಲ್ಲದ ಮಾಡುವಂತ ಕಾರ್ಯಕ್ರಮಕ್ಕೆ ಮಳೆ ರಾಯಣ್ಣ ಕೂಡ ಅಡ್ಡಿ ಮಾಡ್ಲಿಲ್ಲ ಅಂದ್ರೆ ಇದೇ ಕಾರ್ಯಕ್ರಮ ಯಶಸ್ಸು ಅಂತ ನಾನು ಹೇಳ್ತೀನಿ. 2028ಕ್ಕೆ ಚುನಾವಣೆಗೆ ವೇದಿಕೆ ದಿಕ್ಸೂಚಿ ಸಮಾಜ ಎಲ್ಲಾ ಕಡೆ ಯಾಕೆ ಆಗಬಾರ್ದು? ಯಾಕಂತ ಕೇಳಿದ್ರೆ ಎಲ್ಲರೂ ಕೂಡ ಸಂಘಟಿತರಾಗ್ಲಿಕ್ಕಿದ್ದಾರೆ. ಕೇವಲ ಹಾಲುಮತ ಅಂತ ಅಷ್ಟೇ ಅಲ್ಲ, ಯುವಕರುಗಳೆಲ್ಲರೂ ಕೂಡ ಸಂಘಟಿತರಾಗ್ಲಿಕ್ಕಿದ್ದಾರೆ. ನಮ್ಮ ಸಂದೇಶ ಇರತಕ್ಕಂತಹದ್ದು ಯುವಕರುಗಳು ಏನು ಮನಸ್ಸು ಮಾಡ್ತಾರೆ ಅದೇ ರಾಜ್ಯದಲ್ಲಿ ನಡಿಬೇಕು. ಯುವಕರುಗಳಿಂದಲೇ ಬದಲಾವಣೆ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಸಂದೇಶ. ಈಗ ನೀವು ನಿನ್ನೆ ಹೇಳಿದ್ರಿ ಅಲ್ಲಿ ಅದು ರಾಜಕೀಯ ವಿಷಯಗಳು ಯಾವುದೇ ಆದ್ರೂ ಅಲ್ಲಿ ಚರ್ಚೆ ಆಗಲ್ಲ. ಟೋಟಲಿ ಇವತ್ತು ನೋಡಿದ್ರೆ ಟೋಟಲಿ ರಾಜಕೀಯ ವಿಷಯಗಳೇ ಚರ್ಚೆ ಆಗಲ್ಲ ಅಂತ ಹೇಳಿಲ್ಲ ಮೇಡಮ್. ನಿಮ್ಮ ಲಕ್ಷ್ಯವಾಗಿರ್ಲಿ, ರಾಜಕೀಯದವರು ಬರಂಗಿಲ್ಲ ಅಂತ ಹೇಳಿದ್ರು. ಯಾವುದೇ MLA ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಸಮುದಾಯದವರಾಗಿರ್ಬೋದು, ನಮ್ಮ ಸಮುದಾಯದವರಾಗಿರ್ಬೋದು, ಇನ್ನಿತರ ಸಮುದಾಯದವರಾಗಿರ್ಬೋದು, ರಾಜಕೀಯದವರು MLA ಅಥವಾ MP ಮಿನಿಸ್ಟರ್ ಇರತಕ್ಕಂಥವ್ರು ನನಗೆ ಕರೆದಿಲ್ಲ. ಇದಷ್ಟೇ ಹೇಳಿದ್ರು, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ವೇದಿಕೆಯಲ್ಲಿ ಹಾಲುಮತ ಪಕ್ಷ ಅಂತ ಒಂದು ಶಬ್ದ ಕೇಳಲ್ಪಡ್ತದೆ. ಹಾಲುಮತ ಪಕ್ಷ ಅಂತಂದು ಬಂಡಾಯವಾಗಿ ಇಲ್ಲ, ಬಂಡಾಯವಾಗಿ ಏನಾದ್ರು ನಮಗೆ 2-3 ಪಕ್ಷಗಳು ಒಂದ್ ಪಕ್ಷ ಅಂತೂ ಬೇರೆ ತರ ಆಗಿದೆ. ಆದ್ರೆ ಪಕ್ಷಗಳು ಕರ್ತ ಏನಾದ್ರು ಸಮಾಜಕ್ಕೆ ಅವಕಾಶಗಳು ಕೊಡದೆ ಹೋದ್ರೆ ಯಾಕೆ ಹಾಲುಮತದೇ ಒಂದು ಸಮಾಜ ಒಂದು ಪಕ್ಷ ಅಂತ ನಿಲ್ಬಾರ್ದು? ಅವ್ರವ್ರ ಅಭಿಪ್ರಾಯಗಳನ್ನ ಅವ್ರು ಮಂಡನೆ ಮಾಡಿದ್ದಾರೆ. ಅದಕ್ಕೆ ನಮ್ದು 2028ಕ್ಕೆ ಹಾಲುಮತ ಸಮಾಜದ್ದೇ ಒಂದು ಪಕ್ಷ ಬಂದ್ರೆ ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತೀರಾ? ಹೇಗೆ? ನಾವು ಪಕ್ಷ ಕಟ್ಟೋರಲ್ಲ, ನಾವು ರಾಜಕೀಯ ಮಾಡೋರಲ್ಲ, ಸಹಕಾರ ಮಾಡೋರು ಅಷ್ಟೇ. ನಮಗೆ ಈ ವ್ಯಕ್ತಿ ಹುಡುಗ ಒಳ್ಳೆ ಅನಿಸದ ಅಂದ್ರೆ ಅವ್ನಿಗೆ ಬೆಣ್ ಚಪ್ಪರಿಸಿ ಅವ್ನ ಜೊತೆ ನಿಲ್ತೀವಿ. ಹಂಗಂತೇಳಿ ನಾವು ನಿಂತ್ಕೊಂಡು ಬೀದಿಯೆಲ್ಲ ಪ್ರಚಾರ ಮಾಡಲ್ಲ. ಅವನಿಗೆ ಆಶೀರ್ವಾದ ಮಾಡ್ಬೋದು, ಬೆಣ್ ಚಪ್ಪರಿಸ್ಬೋದು, ನಮ್ಮಿಂದ ಆದಂತ ಸಲಹೆ ಸೂಚನೆಗಳು ಕೊಡ್ಬೋದು ಅಷ್ಟೇ. ಇಲ್ಲಿ ಒಂದ್ ಕಡೆ ವೇದಿಕೆಯಲ್ಲಿ ಬಾವಿ ಏನೈತಿ ಶಾಸಕರು ನೆರೆದಿದ್ರಂತ ನಿಜ. ಈಗ ಯಾಕಂದ್ರೆ ನಾವು ಕಳೆದ ಬಾರಿ ಇದೇ ವೇದಿಕೆ ಮೇಲೆ ಈ ಜಿಲ್ಲೆಯ ಹಾಗೂ ಬೇರೆ ಜಿಲ್ಲೆ ಎಲ್ಲ MLAಗಳನ್ನ ಕರೆದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾರೋ ಬರಲಿಲ್ಲ. ಆದ್ರೆ ಬದಲಾವಣೆ ಆಗ್ಬೇಕು, ಪ್ರತಿ ಸಲ ಕರ್ಕೊಂಡ್ಕೊಂಡ್ರದ ಬೇಡ ಅಂತೇಳಿ ನಮ್ಮವರೇ ಆಗುವಂಥವ್ರನ್ನ MLA ಆಗುವಂಥವ್ರು ಆದವ್ರನ್ನೆಲ್ಲ ಆಗುವಂಥವ್ರನ್ನ ಕಾರ್ಯಕ್ರಮಕ್ಕೆ ಕರೆದು ಬರುವಂಥ ದಿನಮಾನದಾಗ ಮತ್ತೆ ಇಲ್ಲಿ ಬಂದಿರತಕ್ಕಂಥವ್ರನ್ನ MLAಗಳನ್ನಾಗಿ ಈ ವೇದಿಕೆ ಮೇಲೆ ಕುಂಡ್ರಿಸ್ಬೇಕು ಅನ್ನೋಂಥದ್ದು ನಮ್ಮ ಪ್ರತಿಜ್ಞೆ ಕಾರ್ಯಕ್ರಮ. ಇವತ್ತು ರಾಯಣ್ಣನ ಅವ್ರ ಅದೇ ರೀತಿ ಇವತ್ತಿನ ಅವ್ರವ್ರನ್ನೇ ಅಲ್ಲಿ ತುಳಿಯುವಂತ ಕೆಲಸ ತುಳಿಯಲು ಯಾರಿಗೂ ಸಾಧ್ಯ ಇಲ್ಲ. ಒಬ್ಬರಿಂದ ಒಬ್ಬ ವ್ಯಕ್ತಿ ನಂತರ ಏನು ತುಳಿಯಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲ ಯುವಕರು ಸಂಘಟನೆ ಆದ್ರೆ ಯಾರು ತುಳಿಯಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಅನ್ನೋದೇ ಈ ಕಾರ್ಯಕ್ರಮ ಉದ್ದೇಶ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾನ್ಯರೇ, ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಾತ್ರೆಯ ನಿಮಿತ್ತ
ಅತ್ಯಂತ ವಿಶೇಷವಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ದರ್ಬಾರ್ ಗ್ರೌಂಡ್ವರೆಗೆ ಇವತ್ತು ಸುಮಾರು 25,000 ಜನ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಇದೊಂದು ಐತಿಹಾಸಿಕ ದಾಖಲೆಯಾದಂಥ ಜಾತ್ರೆ. ಭಾಳ ವಿಶೇಷವಾಗಿ ಜಿಲ್ಲೆಯ ಮತ್ತು ಇತರ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಎಲ್ಲ ನಮ್ಮ ಹಾಲುಮತ ಸಮಾಜ ಮತ್ತು ಇತರ ಸಮಾಜದ ಬಂಧುಗಳು ಈ ರಾಯಣ್ಣ ಜಾತ್ರೆಗೆ ಆಗಮಿಸಿ ಅತ್ಯಂತ ವಿಶೇಷವಾಗಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಹಲವಾರು ರಾಜ್ಯದ ನಾಯಕರು ಮತ್ತು ಜಿಲ್ಲೆಯ ನಾಯಕರು ಮತ್ತು ಸುತ್ತಮುತ್ತಲಿನ ನಮ್ಮ ಸಮಾಜದ ಮುಂದಿನ ಭವಿಷ್ಯದ ನಾಯಕರು ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವಿಷಯ ಕುರಿತಾಗಿ ಹಲವಾರು ವಿಷಯಗಳನ್ನು ಇವತ್ತು ಈ ಒಂದು ಜಾತ್ರೆಯ ಮುಖಾಂತರ ಸಂದೇಶವನ್ನು ತಿಳಿಸಿದರು. ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ರಾಯಣ್ಣ ಉತ್ಸವ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು. ಭಾಳ ಅದ್ಧೂರಿಯಾಗಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಆ ಕಾರಣಕ್ಕಾಗಿ ಜಿಲ್ಲೆಯ ಮತ್ತು ಎಲ್ಲ ಇತರರಿಗೆ ನಾವು ವಿಶೇಷವಾದಂಥ ರಾಯಣ್ಣ ಉತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾನು ರವಿ ಕಿತ್ತೂರ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಯಣ್ಣ ಜಾತ್ರೆಯ ಉತ್ಸವ ಸಮಿತಿಯ ಸದಸ್ಯ. ವಿಜಯಪುರ ನಗರದಲ್ಲಿ ಏನು ಇವತ್ತಿನ ದಿನ ರಾಯಣ್ಣನ ಜಾತ್ರೆಯನ್ನ ಯಾವ ಉದ್ದೇಶ, ಯಾವ ಸಂಕಲ್ಪ ಇಟ್ಟುಕೊಂಡು ಯಾವ ಪ್ರಮಾಣದಲ್ಲಿ ಮಾಡಬೇಕಂತ ಹೇಳಿ ಉದ್ದೇಶ ಇತ್ತು, ಆ ಸಂಕಲ್ಪ ಪರಿಪೂರ್ಣ ಆಯಿತು ಅಂತಕ್ಕಂಥ ಒಂದು ತುಂಬು ಹೃದಯದ ಭಾವವನ್ನು ನಾನು ವ್ಯಕ್ತಪಡಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಸೇರಿದಂಥ ಜನಸಾಗರ ನೋಡಿದರೆ ಇವತ್ತು ಇಷ್ಟೊಂದು ಹುರುಪು ಹುಮ್ಮೆಸ್ಸಿನಿಂದ ನಮಗೂ ಕೂಡ ಇಷ್ಟು ಜನ ಸೇರ್ತಾರ ಅಂತೇಳಿ ಅಂದ್ಕೊಂಡಿರಲಿಲ್ಲ. ನಾವೇನೋ ಈ ಒಂದು ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮ ಮಾಡಿದ್ರೆ ಒಂದು 50,000 ಜನ ಸೇರ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಅಭೂತಪೂರ್ವವಾದಂಥ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ್ದು ಮತ್ತು ಏನು ಈ ಕಾರ್ಯಕ್ರಮದ ಉದ್ದೇಶ ಇತ್ತು, ಹಾಲುಮತ ಸಮಾಜ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ದೊಡ್ಡ ಪ್ರಮಾಣ ಸಂಖ್ಯೆಯಲ್ಲಿ ಐತಿ ಅಂತಕ್ಕಂಥದ್ರ ಬಗ್ಗೆ ನಾವು ಬರೀ ಮಾತಾಡ್ತಿದ್ವಿ. ಆ ಒಂದು ಸಂಖ್ಯೆಯನ್ನ ಇವತ್ತು ಸಾಕ್ಷೀಕರಿಸುವಂತ ಮತ್ತು ತೋರಿಸುವಂತ ಈ ಒಂದು ದಿನವನ್ನ ನಾವು ಎಂದಿಗೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ. ಇನ್ನೊಂದು ಮಾತ, ಈ ವೇದಿಕೆ ಹೆಂಗಾಗಿತ್ತಪ್ಪ ಅಂತಂದ್ರೆ ಯಾವುದೇ ಒಬ್ಬ ರಾಜ್ಯ ನಾಯಕರು ಇಲ್ಲಾರ್ದೇ ಎರಡನೇ ಹಂತದ ನಾಯಕರನ್ನ ಸೇರಿಸಿಕೊಂಡು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸಮಾಜವನ್ನು ಇವತ್ತು ಸೇರಿಸಿದ್ದು ಬಹಳ ಏನು ಇಡೀ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ತುಂಬಿದಂಥ ಒಂದು ಕೆಲಸ ಆಯಿತು ಅಂತ ಹೇಳಿಕೆಯಿಂದ ಒಂದು ಮನೋಭಾವನೆಯನ್ನು ಈ ಕಾರ್ಯಕ್ರಮ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ ಸರ್? ಸಂಗಮೇಶ್ ಓಲೇಕರ್, ಬಸವನ್ ಬಾಗೇವಾಡಿ. ಎಲ್ಲರಿಗೂ ನಮಸ್ಕಾರ. ಇದೇನು ರಾಯಣ್ಣೋತ್ಸವ ಅನ್ನೋ ಒಂದು ರಾಯಣ್ಣ ಜಾತ್ರೆ ಅನ್ನೋ ಒಂದು ವಿನೂತನವಾದ ಕಾರ್ಯಕ್ರಮ ಮಾಡಿದೀವಿ. ಇದಕ್ಕೆ ಉತ್ಸವ ಅನ್ನೋ ಬದಲಿ, ಜಯಂತಿ ಅನ್ನೋ ಬದಲಿ ಜಾತ್ರೆ ಅಂತ ಯಾಕೆ ಕರೆದೀವಿ ಅಂದ್ರೆ, ರಾಯಣ್ಣ ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಾಗಿ ನಾವು ಅವನು ಪರಿಗಣನೆ ಮಾಡಿಲ್ಲ. ನಮ್ಮ ಸಮುದಾಯ ಅವನೊಬ್ಬ ದೈವಿ ಶಕ್ತಿ ಉಳ್ಳ ದೈವಿ ಪುರುಷ ಅಂತೇಳಿ ನಾವು ಅವನ್ನ ಪರಿಗಣಿಸಿ ಆ ಮಹಾತ್ಮನ ಜಾತ್ರೆನ ಮಾಡಿಬಿಡೋಣ, ನಾವು ಜಯಂತಿ ಬೇಡ ಜಾತ್ರೆ ಮಾಡೋಣ ಅಂತ ಇದೊಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಭಾರತಾಂಬೆಗೆ ತನ್ನ ಕೊರಳ ಕುಣಿಕೆಯನ್ನು ಒಡ್ಡಿದವನು, ಅವನು ಸರ್ವ ಸಮಾಜಗಳಿಗಾಗಿ ಹೋರಾಟ ಮಾಡಿದವ. ಹಿಂಗಾಗಿ ನಾವು ಎಲ್ಲಾ ಸಮಾಜದವ್ರನ್ನ ಕರೆದೀವಿ. ಆಮೇಲೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದೊಂದು ರಾಯಣ್ಣ ಜಾತ್ರೆಯನ್ನು ನಾವು ವಿನೂತನವಾಗಿ ಮಾಡ್ಬೇಕಂತೇಳಿ ಅದೊಂದು ಕನಸಿತ್ತು. ಆ ಕಾರ್ಯಕ್ರಮ ಯಶಸ್ವಿ ಆಯ್ತು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಾಯಣ್ಣ ಜಾತ್ರೆ ಕಾರ್ಯಕ್ರಮ ಮಾಡುವ ಮೂಲಕ ಈ ಜಿಲ್ಲೆಗೆ ನಾವು ನಮ್ಮದೇ ಆದ ಸಮುದಾಯ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಈಗಾಗಲೇ ಬಡತನ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಎಷ್ಟು ಮೀಸಲಾತಿ ಇಲ್ಲ, ಅದಕ್ಕೋಸ್ಕರ ನಾವು ಐತಿಹಾಸಿಕ ಹೋರಾಟನೂ ಮಾಡಿದ್ದೀವಿ. ಈಗಾಗಲೇ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಮೂಲ ಕಾರಣ ರಾಜಕೀಯ ಪ್ರಾತಿನಿಧ್ಯನೂ ನಮ್ಮ ಜಿಲ್ಲೆ ಒಳಗೆ ಸ್ವಾತಂತ್ರ್ಯ ಬಂದ ನಂತರ 75-80 ವರ್ಷ ಆದ್ರೂ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ನಮ್ಮವ್ರು ಯಾರು ಶಾಸಕರಾಗಿ ಆಯ್ಕೆ ಆಗಿಲ್ಲ. ಇಂದು ಒಂದು ಸಲ MLC ಆಗಿ ದಿನ್ನಿಯವರು ಆಯ್ಕೆ ಆಗಿದ್ದು ಹೊರತುಪಡಿಸಿದ್ರೆ ಚುನಾವಣಾ ರಾಜಕಾರಣದಿಂದ ಯಾರೊಬ್ರು ಆಯ್ಕೆ ಆಗಿಲ್ಲ. ನಮ್ಮ ಎಲ್ಲಾ ಓಟ್ಗಳನ್ನ ನಮ್ಮ ಸಮುದಾಯ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಮತಕ್ಷೇತ್ರದಲ್ಲೂ ಜಾಸ್ತಿನೇ ಐತಿ. ಎಲ್ಲಾ ಸಮುದಾಯದ ಓಟ್ಗಳನ್ನು ಎಲ್ಲರೂ ತಗೋತಾರೆ. ಆದ್ರೆ ನಮ್ಮ ಸಮುದಾಯಕ್ಕೆ ಯಾರಿಗೂ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಇಲ್ಲಿ ಸಣ್ಣ ಆಯ್ತು, ದೊಡ್ಡ ಆಯ್ತು, ಎಲ್ಲಾ ಸಮುದಾಯದಿಂದ ಶಾಸಕರಾಗಿ ಆಯ್ಕೆ ಆಗ್ಯಾರ. ನಮ್ಮವ್ರು ಮಾತ್ರ ಒಬ್ರು ಇನ್ನೂವರೆಗೂ ಶಾಸಕರಾಗಿ ಆಯ್ಕೆ ಆಗದೆ ಇರೋದು ಬಹಳ ವಿಷಾದದ ಸಂಗತಿ ಐತಿ. ಈ ನಿಟ್ಟಿನೊಳಗೂ ಆಗಿರಬಹುದು
ಇದು ಸಂಘಟಿತರಾಗುವುದು ಯಾಕಂದ್ರ ನಮ್ಮ ಬಡತನ, ನಮ್ಮ ನಿರುದ್ಯೋಗ, ನಮ್ಮ ಸಾಮಾಜಿಕ ಸ್ಥಿತಿಗತಿಗಳು, ನಮ್ಮ ರಾಜಕೀಯ ಪ್ರಾತಿನಿಧ್ಯ ಇವು ಎಲ್ಲದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಮ್ಮ ಸಮಾಜ ಮುಂದೆ ಬರ್ಬೇಕಾದ್ರೆ ಅದಕ್ಕೆ ಮೂಲ ಪರಿಹಾರ ಏನಂದ್ರೆ ಸಂಘಟಿತರಾಗಬೇಕು. ಮೊದಲು ಸಂಘಟಿತರಾಗಬೇಕಾದ್ರೆ ನಮಗೊಂದು ಒಂದೇ ಸೂರಿನ ಅಡಿ ಒಳಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿನ ಮೇಲೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ನಾವು ಸಂಘಟಿತರಾಗಿ ನಮ್ಮ ಬೇಡಿಕೆಗಳನ್ನ ಒಂದಾದ ನಂತರ ಒಂದು ಸರಿಪಡಿಸ್ಕೊಳ್ಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಬೇಕು. ಆ ಮೂಲಕ ಸಮುದಾಯ ಒಕ್ಕಟ್ಟು ಮಾಡ್ಬೇಕು ಅನ್ನೋ ನಿಟ್ಟಿನೊಳಗ ಇದು ಅಂತೆಲ್ಲ ಇದು ಆರಂಭ ಚಾಲು ಆಗೈತಿ. ಇನ್ ಮೇಲೆ ನಮ್ದು ಏನೇ ಹಾಲ್ಮತ್ ಸಮಾಜ ಶಕ್ತಿ ಇರ್ಲಿ, ಕುರುಬರ ಶಕ್ತಿ ಇರ್ಲಿ, ಇನ್ ಮೇಲೆ ತೋರಿಸ್ಕೊಡ್ತೀವಿ ನಾವು. ಇಡೀ ರಾಜ್ಯಕ್ಕೆ ತೋರಿಸ್ಕೊಡ್ತೀವಿ, ಬರೀ ಜಿಲ್ಲಾಕ್ಕಲ್ಲ, ಇನ್ ಮೇಲೆ ತೋರಿಸ್ಕೊಡ್ತೀವಿ ನಾವು. ಎಲ್ಲರೂ ಈಗ ಒಕ್ಕಟ್ಟಾಗೈತಿ. ನೀವು ನೋಡಿದ್ರಿ ಒಗ್ಗಟ್ಟಿನ ಮಂತ್ರ ಇವತ್ತು ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿವಿ ಕಾರ್ಯಕ್ರಮ ಮಾಡುವ ಮೂಲಕ. ನಾವು ಈ ಕಾರ್ಯಕ್ರಮದ ಮೂಲಕನೇ ನಾವು ಒಗ್ಗಟ್ಟಾಗಿವು. ಇನ್ನ ನಮ್ಮದು ಪ್ರಾರಂಭ ಆಯ್ತು. ಇನ್ನ ಮೇಲೆ ನಮ್ಮದು ಇನ್ನ ನಮ್ಮ ಮಹಾಯಾತ್ರೆ ಇನ್ನು ಹೋಗುದು. ವೇದಿಕೆ ಮೇಲೆ ಹೇಳಿದ್ರು ಮತ ಸಮಾಜ ತಪ್ಪೇನೈತಿ ಒಂದಾಗಿವ್ ನಾವು ರಾಯಣ್ಣನ ಹೆಸರ ಮೇಲೆ ಒಂದಾಗಿವ್ ನಾವು. ಅವ್ ನಮ್ಮ ಕುಲದ ಕುಡಿ ಅನ್ನೋದು ಒಂದು ದೊಡ್ಡ ಹೆಮ್ಮೆ. ಅವನ್ನ ನಾವು ಅವನನ್ನ ಒಂದ್ ಬೇಲಿ ಹಾಕಿ ಹಿಡಿದಿಡು ಪ್ರಯತ್ನ ನಾವು ಎಂದೂ ಮಾಡಿಲ್ಲ. ನಮ್ಮ ಸಮಾಜದವರು ರಾಯಣ್ಣನ ನಾವು ಸಾರ್ವತ್ರಿಕರಣಗೊಳಿಸಿವು, ಸಾಪೇಕ್ಷಗೊಳಿಸಿವು, ಎಲ್ಲಾ ಸಮಾಜಗಳಿಗೂ ಬಿಟ್ಟು ಕೊಟ್ಟಿವಿ. ಅವನು ಎಲ್ಲಾ ಸಮಾಜಗಳಿಗೆ ಹೋರಾಟ ಮಾಡಿ ತನ್ನ ಪ್ರಾಣವನ್ನ ಭಾರತಾಂಬೆ ಮಡಿಲಿಗೆ ಅರ್ಪಿಸ್ಯಾನ. ಅಂದ್ರ ನಾವ್ ಅವನ್ನ ಈಗ ಬರೀ ಅವ ಕಿತ್ತೂರಿನ ಹುಲಿ ಅಲ್ಲ, ಕರ್ನಾಟಕದ ಹುಲಿ ಅಲ್ಲ. ಈ ಕಾರ್ಯಕ್ರಮದ ಮೂಲಕ ಇಡೀ ದೇಶದ ಹುಲಿಯಾಗಿ ಬರುವೊಮ್ಮೆ ರಾಯಣ್ಣ. ಆ ರಾಯಣ್ಣನನ್ನ ಸ್ಮರಿಸ್ಕೊಂಡ ರಾಯಣ್ಣನ ಹೆಸರ ಮೇಲೆ ನಾವು ಸಂಘಟಿತರಾಗಿವು. ರಾಯಣ್ಣನ ಹೆಸರ ಮೇಲೆ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ಕೊಳ್ತೀವಿ ನಾವು. ಈ ಮೂಲಕ ತಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಒಂದೊಂದು ಸಂದೇಶ ಕೊಡ್ತೀನಿ. ನನ್ನ ಹೆಸರು ಮೋಹನ್ ಮೇಟಿ ಅಂತ, ಅಹಿಂದ ಮುಖಂಡರು, ವಿಜಯಪುರ ಜಿಲ್ಲೆ. ನಮಸ್ಕಾರ ಎಲ್ಲ ನನ್ನ ಕರ್ನಾಟಕದ ಜನತೆಗೆ. ಇವತ್ತು ಏನು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಜಾತ್ರೆ ಪ್ರಥಮ ಬಾರಿಗೆ ನಮ್ಮ ವಿಜಯಪುರದಲ್ಲಿ ಹಮ್ಮಿಕೊಂಡಿದ್ದೆವು. ಸುಮಾರು 2 ತಿಂಗಳವರೆಗೆ ಕಾಲ ಇದನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ಸುಮಾರು ಮೀಟಿಂಗ್ಗಳ ಕಾಲ ನಾವು ಮಾಡಿ ಒಂದು ಬಹುದೊಡ್ಡದ ಒಂದು ಕಾರ್ಯಕ್ರಮವನ್ನ ಏನು ನಾವು ಕನಸನ್ನ ಕಂಡಿದ್ದೆವು, ಅದು ಇವತ್ತು ಸಕ್ಸಸ್ ಆಗಿದೆ ಅಂತೇಳಿ ನನಗೆ ಬಹಳ ಖುಷಿ ಆಗ್ತದೆ. ಇಡೀ ಕರ್ನಾಟಕದಾದ್ಯಂತ ಒಂದು ಕಿತ್ತೂರಿನ ಬೆಳ್ಳಿ ಚುಕ್ಕಿ, ಒಂದು ಬ್ರಿಟಿಷರ ಒಂದು ಸಿಂಹ ಸ್ವಪ್ನಾಗಿ ಕಾಡ್ತಕ್ಕಂಥ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಅಂತ ಒಂದು ಭವ್ಯವಾದ ಅಂತವರ ಜಾತ್ರೆಯನ್ನ ಏನು ಒಂದು ಆಗಸ್ಟ್ 15ನೇ ತಾರೀಕ, ಒಂದು ಜನವರಿ 26ಕ ಅವರು ಒಂದು ಏನು ಇವು ಸೆಲೆಬ್ರೇಷನ್ ಏನಾಗಿತ್ತು ಇದರಲ್ಲಿ ನಾವು ಒಂದು ಗುರುತಿಸ್ಲಿಕ್ಕೆ ನಮ್ಗೆ ಬಹಳ ಕಷ್ಟ ಆಗಿತ್ತು. ಆದ ಕಾರಣ ಆ ರಾಯಣ್ಣನ ಒಂದು ಹೆಸರಿನಲ್ಲಿ ಒಂದು ಜಾತ್ರೆಯನ್ನ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಹುದೊಡ್ಡ ಎಲ್ಲ ನನ್ನ ಏನು ತಾಲೂಕುಗಳಾಗಿರ್ಬೋದು, ಒಂದು ಅದರ್ ಡಿಸ್ಟಿಕ್ಗಳಿಂದ ಎಲ್ಲ ಜನರು ಸೇರಿ ಒಂದು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಒಂದು ನಮ್ಮ ಮಾಣಿಗ್ರಾಯ ದೇವರವರು ಒಂದು ಏನು ಸರ್ಕಾರಕ್ಕೆ ಒಂದು ತಮ್ಮದೇ ಆದಂಥ ಒಂದು ಏನು ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಅವು ಮುಂಬರುವ ದಿನಮಾನಗಳಲ್ಲಿ ಜನವರಿ 26ಕ ಮತ್ತು ಆಗಸ್ಟ್ 15ಕ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅರೆ ಕಚೇರಿಗಳಲ್ಲಿ ಸಂಗೊಳ್ಳಿ ರಾಯಣ್ಣವರ ಭಾವಚಿತ್ರವನ್ನು ನೆಟ್ಟು ಅವರ ಒಂದು ಏನು ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆ ಮೂಲಕ ಒಂದು ಅವರಿಗೆ ಒಂದು ಶುಭ ಕೋರ್ಬೇಕಾಗಿ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಒಂದು ಕರ್ನಾಟಕದಲ್ಲಿ ಈ ಸಂಗೊಳ್ಳಿ ರಾಯಣ್ಣ ಜಾತ್ರೆ ಒಂದು ಇತಿಹಾಸನ ಸೃಷ್ಟಿ ಆಗ್ತದ. 28ಕ್ಕೆ ನಾನು ವಿಶೇಷವಾಗಿ 28ಕ್ಕೆ ಈ ಜಾತ್ರೆಯ ಒಂದು ರಿಸಲ್ಟ್ ಕೂಡ 28ಕ್ಕೆ ಬರ್ತದ. ಮುಂಬರುವ ದಿನಮಾನಗಳಲ್ಲಿ ಇಲ್ಲಿ ಬಂದಂತ ಭಾವಿಯ ನಾಯಕರುಗಳು ಮುಂಬರುವ ದಿನಮಾನಗಳಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ತಮ್ಮದೇ ಅಂತ ಚಾಪ್ ಮೂಡಿಸ್ತಾರೆ ಅನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು. ನಾನು ಸಿದ್ದು ಹಂದಿಗನೂರ್ ಅಹಿಂದ ಉತ್ತರ ಕರ್ನಾಟಕದ ಪ್ರಚಾರ ಸಮಿತಿಯ ಒಂದು ಅಧ್ಯಕ್ಷನಾಗಿ ನನ್ನ ಕಾರ್ಯಸೇವೆಯನ್ನು ಮಾಡ್ತಿದ್ದೇನೆ. ಮುಂಬರುವ ದಿನಮಾನಗಳಲ್ಲಿ ಇದೇ ತರನಾಗಿ ನಮ್ಮ ಸಂಘಟನೆ ಇಡೀ ಕರ್ನಾಟಕದಾದ್ಯಂತ ಬೆಂಬಲಿಸುತ್ತೆ ಅನ್ನುವ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಜೈ ರಾಯಣ್ಣ, ಜೈ ಚೆನ್ನಮ್ಮ. ಸರ್ವ ಸಮಾನತೆ ಹರಿಕಾರದಂತ ಅಪ್ಪ ಬಸವಣ್ಣನ ಪಾದಗಳಿಗೆ ಹಣೆ ಮಾಡಿದ್ದು ಇವತ್ತಿನ ದಿವಸ ಏನ್ ರಾಯಣೋತ್ಸವ, ರಾಯಣ್ಣನ ಜಾತ್ರೆ ಏನ್ ಮಾಡ್ತಾ ಇದೀವಿ ನಾವು ವಿಜಯಪುರ ಜಿಲ್ಲೆಯಿಂದ. ನಾವು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ರಾಷ್ಟ್ರಕ್ಕೂ ನಾವು ಹೆಮ್ಮೆಯಿಂದ ಹೇಳ್ತೀವಿ ರಾಯಣ್ಣನ ಜಾತ್ರೆ ಅಂತ ನಾವು ಮಾಡ್ತಾ ಇದೀವಿ. ಈ ರಾಯಣ್ಣನ ಜಾತ್ರೆ ಬಿಜಾಪುರ ಜಿಲ್ಲೆಯಿಂದ ಯಾಕೆ ನಾವು ಫಸ್ಟ್ ನಾವು ಅಡಿಗಲ್ ಹಾಕಿದೀವಿ ಅಂತಂದ್ರೆ ನಾವು ಗಂಡ ಮೆಟ್ಟಿನ ನಾಡಿನವರು, ಸರ್ವ ಸಮಾನತೆ ಹರಿಕ ಜಗಜ್ಯೋತಿ ಬಸವಣ್ಣನಂತವ್ರನ್ನೇ ನಾವು ಕೊಟ್ಟಂತ ನಮ್ದು ಜಿಲ್ಲೆ. ಇಲ್ಲಿ ಜಿಲ್ಲೆಯಿಂದ ನಾವೇನ್ ಬಿಜಾಪುರ ಜಿಲ್ಲೆಯಿಂದ ನಾವ್ ಏನ್ ಅಡಿಗಲ್ ಹಾಕಿ ರಾಯಣ್ಣನ ಜಾತ್ರೆನ ಇಷ್ಟು ಅದ್ದೂರಿಯಾಗಿ ಮಾಡಿ ಇದನ್ನ ಅಭೂತಪೂರ್ವವಾಗಿ ನಾಭೂತೋ ನಾ ಭವಿಷ್ಯತೆ ಅನ್ನುವಂತ ನಮ್ಮ ಹಾಲ್ಮತ ಸಮಾಜದಲ್ಲಿ ಈ ಇಂಥ ರಾಯಣ್ಣ ಜಾತ್ರೆಯನ್ನು ಮಾಡಿ ನಾವು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀವಿ. ಒಗ್ಗೂಟದಲ್ಲಿ ನಾವೇನಾದ್ರೂ ಒಂದಾದ್ರೆ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವೇನಾದ್ರೂ ಮಾಡ್ಲಿಕ್ಕೆ ಇಡೀ ಆವಾಗಿನ ಕಾಲದಲ್ಲಿ
ಕಾಲದಲ್ಲಿ ರಾಯಣ್ಣನವರು ಏನ್ ಬ್ರಿಟಿಷರಿಗೆ ಅವ್ರನ್ನ ಹೊಡೆದು ಓಡಿಸಿ ಅವ್ರ ಬ್ರಿಟಿಷರ ಮೈ ನಡಕವನ್ನು ಮಾಡಿದಂತ ಆ ರಾಯಣ್ಣನ ವಂಶದವ್ರು ನಾವು ಇವತ್ತಿನ ಮಟ್ಟಿಗೆ ಇವತ್ತೇನ್ ನಾವು ಕೂಡಿದೀವಲ್ಲ ಈ ವಿಜಯಪುರ ಜಿಲ್ಲೆಯಲ್ಲಿ ಇದು ಎಲ್ಲರೂ ಮೈ ನಡಕನ್ನು ಹುಟ್ಟಿಸಂತ ಕೆಲಸ ನಾವ್ ಇವತ್ತು ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ. ಇದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ 2028ರಲ್ಲಿ ಏನ್ ಈ ನಡಕ ಈಗೇನ್ ಚಾಲು ಮಾಡಿವಲ್ಲ ಇದು 2026 ಆಗಸ್ಟ್ 23ಕ್ಕೆ ಇವತ್ತೇನ್ ಚಾಲು ಮಾಡಿವಲ್ಲ ಈ ಸುನಾಮಿ ಸುಂಟ್ರಿ ಗಾಳಿನ 28ರಲ್ಲಿ ಮಾಡಿ ತೋರಿಸ್ತೀವಿ ಅಂತ ಹೇಳಕ ಈ ಎಲ್ಲಾ ನನ್ನ ಅಣ್ಣತಮ್ಮರು ರಾಯಣೋತ್ಸವ ಮಾಡಿ ಅತಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಜಗದೇವಿ ಗುಂಡಾಳಿ ಬಸವನ ಬಾಗೇವಾಡಿ ಪುರಸಭೆ ಅಧ್ಯಕ್ಷರು ಧನ್ಯವಾದಗಳು.